ನಮಸ್ತೆ ಎಲ್ರಿಗೂ. ನಮ್ಮ ಪಯಣ ಮಂತ್ರಾಲಯದ ಕಡೆಗೆ. ಸೊ ಇವಾಗ ನಾವು 7:10ಗೆ ಶಿವಮೊಗ್ಗ ಬಿಟ್ಟಿದ್ದು. ಇವಾಗ 9:15 ಆಗಿದೆ. ದುರ್ಗದಲ್ಲಿದ್ದೀವಿ. ಊಟಕ್ಕೆ ಗಾಡಿ ನಿಲ್ಲಿಸಿದ್ವಿ. ನಾನು ಅಂಕಲ್ ಪಯಣ ಬೆಳೆಸ್ತಾ ಇದ್ದೀವಿ. ಮೇ ಬಿ ಒಂದು 3:30 ಆಗಿ ರೀಚ್ ಆಗ್ತೀವಿ ಮಂತ್ರಾಲಯ. ಅವ್ರು ಓನರಾ? ಹಾಂ, ಅದಕ್ಕೆ ಬರಲ್ಲ. ಏ ರಾಜು, ಹಾಂ, ಗುಡ್ ಬಾಯ್. ಸೊ ಪ್ಲೀಸ್ ರಾಜು ಬಾಮ್ಮ. ಏನ್ರಿ ಏನ್ರಿ ಸೊ ನಿನ್ನೆ ನೋಡ್ತಾ ಇದ್ದಾರೆ ರಾಜು. ರಾಜು ಕಲ್ಲಿನ ಕೋಟೆ, ಚಿತ್ರದುರ್ಗ. ಇದು ನಿಮ್ ಕಡೆ ನಿಮಗೆ ಬೇಡವಾ? 11:15 ಆಗಿದೆ. ಅಲ್ಲಿ ಬರಲ್ಲ. ಎಂಟ್ರಿ ಆಗಿದ್ದೀವಿ. ಇವಾಗ ಟೈಮ್ 1:20 ಆಗಿದೆ. ಸೊ ಮಲ್ಕೊಂಡಿದ್ದಾರೆ. ಅಂಕಲ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ನಾವು ಇನ್ನು ಬಳ್ಳಾರಿಗೆ ಒಂದು 15 ಕಿಲೋಮೀಟರ್ಸ್ ಇದೆ. ಡೀಸೆಲ್ ಹಾಕ್ಸ್ಕೊಳ್ಳೋಕ್ಕೆ ನಿಂತ್ಕೊಂಡಿದ್ದೀವಿ. ಆಮೇಲೆ ಏನಂದರೆ ಇವಾಗ ಒಂದು ನಮಗೆ ಎಕ್ಸ್ಪೀರಿಯನ್ಸ್ ಆಯಿತು. ಇನ್ನು ನಾವು ಕರ್ನಾಟಕದಲ್ಲೇ ಇದ್ದೀವಿ, ಆಯಿತಾ. ಬಟ್ ಸ್ಟಿಲ್ ಎಲ್ಲೂ ಕನ್ನಡ ಬೋರ್ಡ್ಸೇ ಕಾಣಿಸ್ತಾ ಇಲ್ಲ. ಎಲ್ಲ ತೆಲುಗು ಬೋರ್ಡ್ಸ್ಗಳೇ ಕಾಣಿಸ್ತಾ ಇದೆ. ಒಂದು ಅಜ್ಜ ನಮಗೆ ಟೀ ಕೊಟ್ಟರು. ಅಲ್ಲೊಂದು ಟೀ ಸ್ಟಾಲಲ್ಲಿ ಸ್ಟಾಪ್ ಕೊಟ್ಟಿದ್ವಿ ಟೀಗೆ. ಅವರು ತೆಲುಗು ಸೀರಿಯಲ್ ನೋಡ್ತಾಯಿದ್ರು. ನಾನು ಅವ್ರನ್ನ ಕನ್ನಡದಲ್ಲಿ ಮಾತಾಡಿಸಿದೆ. ಅಂಕಲ್ ಅವ್ರಿಗೆ ಕನ್ನಡ ಬರಲ್ಲ ಅಂತ ಹೇಳಿದ್ರು. ಅವ್ರಂದರೆ ಮಾತಾಡಿಸ್ದೆ, ಅವ್ರು ರೆಸ್ಪಾಂಡ್ ಮಾಡಲಿಲ್ಲ. ಆಮೇಲೆ ಎಷ್ಟಾಯಿತು ಅಂದಿದ್ದಕ್ಕೆ 20 ರೂಪಾಯಿ ಅಂದರು ಕನ್ನಡದಲ್ಲಿ. ಆಮೇಲೆ ನಾವು ಅದೋನಿ ಬಗ್ಗೆ ಕೇಳಿದ್ವಿ, ಎಷ್ಟು ಕಿಲೋಮೀಟ್ರ್ ಏನು ಅಂತ. ಅವ್ರು ಕನ್ನಡದಲ್ಲೇ ರೆಸ್ಪಾಂಡ್ ಮಾಡಿದರು. ಬಟ್ ಅವ್ರು ಶಾಪ್ ನೇಮ್ ಎಲ್ಲ ತೆಲುಗು ಅಲ್ಲೇ ಇತ್ತು. ಇವನ್ ಅಜ್ಜ ತೆಲುಗು ಸೀರಿಯಲ್ ನೋಡ್ತಾಯಿದ್ರು. ನಾನು ಏನು ಹೇಳ್ತಿದ್ದೀನಿ ಅಂದರೆ, ಈ ಬಳ್ಳಾರಿ ನಾನು ಏನು ಹೇಳಕ್ಕೆ ಹೊರಟೆ ಅಂದರೆ, ಈ ಬಳ್ಳಾರಿ ಬಂದು ಕರ್ನಾಟಕ ರಾಜ್ಯದಲ್ಲಿದ್ದರು. ಇನ್ನು ಆಂಧ್ರ ಬಾರ್ಡ್ರು ಅಷ್ಟೇ ಟಚ್ ಆಗಿಲ್ಲ. ಆದರೂ ಎಲ್ಲಿ ನೋಡಿದ್ರು ತೆಲುಗು ಬೋರ್ಡ್ಸ್ಗಳೇ ಕಾಣಿಸ್ತಾ ಇತ್ತು. ಅದಕ್ಕೆ ನಂಗೆ ಒಂಥರ ಅನ್ನಿಸ್ತು ಅಷ್ಟೆ. ಬಟ್ ಇಟ್ಸ್ ಓಕೆ. ನಾವಂತೂ ಕನ್ನಡದವರು ಕನ್ನಡತಿಯಾಗಿ ನಮ್ಮ ಕನ್ನಡನ ನಾವು ಯಾವಾಗಲೂ ಬಿಟ್ಕೊಡಲ್ಲ. ನವಂಬರಲ್ಲಿ ಮಾತ್ರ ಕನ್ನಡ ಅಂದೆ ಬರೋ 12 ತಿಂಗಳಲ್ಲೂ ನಾವು ಕನ್ನಡ ಅಂತಲೇ ಹೇಳ್ತೀವಿ. ಜೈ ಕನ್ನಡಾಂಬೆ. ರಾತ್ರಿ 2 ಗಂಟೆ ಆಗಿದೆ. ಚೆನ್ನಾಗಿದೆ ನೋಡಿ ಇದು. ಛತ್ರಪತಿ ಶಿವಾಜಿ. ಅಯ್ಯೋ, ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಸರ್ ನೀವು. ಅದ್ರಲ್ಲಿ ನಮ್ಮ ಕನ್ನಡ ಕುಂದ್ರು ಅಂದ್ರಲ್ಲ, ಚೆನ್ನಾಗಿತ್ತು. ಓನರ್ ಇದೊಂದು ಗಿಳಿ ತೋರಿಸ್ತಾ ಇದ್ದಾರೆ. ಇದು ಚೆನ್ನಾಗಿ. ಇದು POPಲ್ ಮಾಡಿರೋದಾ? ಚೆನ್ನಾಗಿದೆ. ಸೋಮು ಫೈನಲಾಗಿ ನಿದ್ದೆ ಮಾಡಿ ಎದ್ರು. ಇವಾಗ 2:45 ಆಗಿದೆ. ನಾವು ಅದೋನಿ ಭೀಮಾಸ್ ಹೋಟೆಲ್ ಕಾಣಿಸ್ತಾ ಇದೆ ಗೊತ್ತು. ಅದೋನಿಯಲ್ಲಿರೋ ಹೋಟೆಲ್ ಭೀಮಾಸ್ ಹೋಟೆಲ್, ಭೀಮಾಸ್ ರಿಜೆನ್ಸಿ ಅಂತ ಹೋಟೆಲ್ಗೆ ಬಂದ್ವಿ. ಸೊ ಇಲ್ಲಿಂದ ನಮ್ಮ ಬೆಳಗ್ಗೆ 6:30ಗೆ ಮಂತ್ರಾಲಯಕ್ಕೆ ಪ್ರಯಾಣ ಸ್ಟಾರ್ಟ್ ಆಗುತ್ತೆ. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ರಾಯರ ವಾರ ಬೇರೆ. ಸೊ ಫುಲ್ ರಶ್ ಇರುತ್ತೆ ಮಂತ್ರಾಲಯ. ಸೊ ಹಾಗಾಗಿ ಇವಾಗ ಒಂದು 3 hours ರೆಸ್ಟ್ ಮಾಡಿ ಆಮೇಲೆ 6:30ಗೆ ನಾವು ಮಂತ್ರಾಲಯ ಪ್ರಯಾಣನ ಸ್ಟಾರ್ಟ್ ಮಾಡ್ತೀವಿ.
ಆಮೇಲೆ ಇನ್ನೊಂದು ಹೇಳಬೇಕು, ಏನಂದರೆ ನಾವು ಆ್ಯಕ್ಚುಲಿ ಶಿವಮೊಗ್ಗದಿಂದ ಇಲ್ಲಿವರೆಗೂ ಬಂದರು, ನಮಗೆ ಟ್ರಾವೆಲ್ ಏನೂ ಟಯರ್ಡ್ನೆಸ್ ಅನ್ನಿಸ್ಲಿಲ್ಲ. ವೈ ಬಿಕಾಸ್ XUV700 ತುಂಬ ಕಂಫರ್ಟ್ ಫೀಲ್ ಇತ್ತು. ಒಂದು ಸ್ವಲ್ಪ ರೋಡು ಸ್ವಲ್ಪ ಅಲ್ಲ ಜಾಸ್ತಿನೇ ರೋಡ್ ಹಾಳಾಗಿದೆ, ಆದರೂ ನಾವು ಬಂದ್ವಿ ಆರಾಮಾಗಿ. ಟಯರ್ಡ ಅಂತ ಏನು ಅನ್ನಿಸ್ತಾ ಇಲ್ಲ, ನನ್ನ ಮುಖದಲ್ಲೇ ಗೊತ್ತಾಗ್ತಾ ಇದೆಯಲ್ಲ, ನಿದ್ದೆ ಸ್ಲೀಪಿ ಐಸ್ ಇದೆ ಬಿಟ್ಟರೆ ಟಯರ್ಡ್ ಆಗಿದ್ದೀನಿ ಅಂತ ಏನು ಅನ್ನಿಸ್ತಾ ಇಲ್ಲ. ಇವಾಗ ಈ ಕಾಸ್ಟ್ಯೂಮಲ್ಲಿ ರೆಡಿ ಆಗ್ತಾ ಇದ್ದೀನಿ, ಬಟ್ 6:40 ಆಗಿದೆ, ಲೇಟಾಗಿ ಮಲ್ಕೊಂಡ್ವಿ ಅಂತ. ಈ ಕಾಸ್ಟ್ಯೂಮ್ ಬಗ್ಗೆ ನಾನು ಹೇಳಬೇಕು. ಏನಿದು ಒಂದು ಇದು ಮೇ ಬಿ 3rd ಟೈಮ್ ಈ ಕಾಸ್ಟ್ಯೂಮ್ನ ಯೂಸ್ ಮಾಡ್ತಾ ಇರೋದು, ಬಟ್ ಒಂದೇ ಥರ ಯೂಸ್ ಮಾಡ್ತಾ ಇಲ್ಲ. ಇದು 4th ಟೈಮ್ ಹಾಕಿರೋದು. 4th ಟೈಮು ನಾನು ಯೂನಿಕಾಗಿ ಯೂಸ್ ಮಾಡ್ತಿದ್ದೀನಿ. ಬಾಟಮ್ ವೇರ್ ಬಂದು ಬೇರೆ ಹಾಕ್ತಾಯಿದ್ದೀನಿ. ಯಾ, ಇದಕ್ಕೊಂದು ಗೋಲ್ಡನ್ ಕಲರ್ ದುಪ್ಪಟ್ಟ ಇದೆ. ರೆಡಿ ಆಗಿಬಿಟ್ಟು ನಾನು ನಿಮಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಸೊ ನನ್ನ ಕಾಸ್ಟ್ಯೂಮ್ ಹೀಗಿದೆ, ಈ ಥರ ರೆಡಿಯಾಗಿದ್ದೀನಿ. ಸೊ ಒಂದು ಮ್ಯಾಚಿಂಗ್ ಜುಮ್ಕಿ, ಆಮೇಲೆ 2 ಏನದು ಪರ್ಲ್ ಬ್ಯಾಂಗಲ್ಸ್, ಸೊ ಒಂದು ಬಿಂದಿ, ಲೈಟಾಗಿ ಒಂದು ಸ್ವಲ್ಪ ಕಾಜಲ್, ರೆಡ್ ಲ್ಯಾಕ್ಮಿ ಲಿಪ್ಸ್ಟಿಕ್. ಸರಿಯಾ, ನನ್ನ ಔಟ್ಫಿಟ್ ಬಂದು ಈ ಥರ ಇತ್ತು. ಸೊ ನಾನು ಇದನ್ನು ದುಪ್ಪಟ್ಟನ ಯಾವ ಥರನಾದ್ರೂ ಸ್ಟೈಲಿಂಗ್ ಮಾಡ್ಬೋದು. ಈಗ ಕಾಣಿಸ್ತಾ ಇದೆ ನೋಡಿ. ನಾನೇನು ಇದು ನೆಕ್ ಪೀಸ್ ಏನೂ ಹಾಕಿಲ್ಲ, ಬಿಕಾಸ್ ಇದು ಆಲ್ರೆಡಿ ವರ್ಕಿಂಗ್ ಇರೋದ್ರಿಂದ ಇದು ನಮ್ಮದು ನಾರ್ಮಲ್ ಮ್ಯಾಂಗಲ್ ಚೈನ್ ಮತ್ತು ಇದು ಹಿಂಗಿದೆ. ಎಕ್ಸಾಕ್ಟ್ ಇವಾಗ 7:10 ಆಗಿದೆ ಅಲ್ಲ, ಸೊ 7:05. ಇವಾಗ ಅದೋನಿಯಿಂದ ನಾವು ಮಂತ್ರಾಲಯ ಹೋಗ್ತಾ ಇದ್ದೀವಿ. ಇವತ್ತು ಥರ್ಸ್ಡೇ ಅಂಕಲ್, ಇವತ್ತು ಸ್ವಲ್ಪ ರಶ್ ಇದೆಯಂತೆ ಥರ್ಸ್ಡೇ ಆಗಿರೋದ್ರಿಂದ. ಮತ್ತು ನಮ್ಮ ಆಂಟಿಯವ್ರು ಬಂದಿದ್ದಾರೆ ಅಂದ್ರಲ್ಲ, ಅಲ್ಲಿ ಅವ್ರು ಹೇಳಿದ್ರು. ಕ್ಯೂಲ್ ನಿಂತು ಏನಿದು ದುರ್ಗ ಥರ ಕಾಣಿಸ್ತಾ ಇದೆಯಲ್ಲ ಆಂಧ್ರದಲ್ಲಿ ತಾನೇ? ಲೆಫ್ಟ್ ಸೈಡಲ್ಲಿ ಇದು ಬೆಟ್ಟಗಳು, ಕಲ್ಲಿನ ಬಂಡೆ, ಅಲ್ಲಿಂದ ಸ್ಟಾರ್ಟ್ ಆಗಿರೋದು. ದುರ್ಗದಿಂದನೇ ಈ ಕಡೆ ಎಲ್ಲೋ ಬಂದರೆ ಅದು ಮೈಸೂರು ಬಂತೇನ ಹೊರಗೆ ಬೇಡ, ಹೊರಗೆ ತೆಗೆದಾಕಿ ಹೊರಗೆ ತೆಗೆದಾಕಿ ಮತ್ತೆ ಆಮೇಲೆ ಆ್ಯಕ್ಷನ್ ಸರಿ ಹೋಗುತ್ತೆ. ರಾಯಲ್ ಎನ್ಫೀಲ್ಡ್ ಥರ ಇದೆ ಇದು. ಇವಾಗ ಎಕ್ಸಾಕ್ಟ್ 9:30 ಆಗಿದೆ. ದರ್ಶನ ಎಲ್ಲ ಆಯಿತು. ಸೋಮು ಅವರು ಪ್ರಸಾದ ತೊಗೊಳೋಕ್ಕೆ ಕೌಂಟರಲ್ಲಿ ನಿಂತಿದ್ದಾರೆ. ಸೊ ವೆಯ್ಟ್
ವೇಟಿಂಗ್ ಫಾರ್ ಪ್ರಸಾದ. ಇಲ್ಲ ರಿವರ್ಸ್ ಹೇಳಿದಾಗ ತೋರಿಸುತ್ತೆ. ಇವಾಗ 10:37. ನಾವು ಬೇಕಾದ್ರೆ ಅದನ್ನ ಇವಾಗ ಮಂತ್ರಾಲಯ ಬಿಟ್ವಿ. ಇವಾಗ ನಾವು ಪಂಚಮುಖಿ ಆಂಜನೇಯಗೆ ಹೋಗ್ತಾ ಇದ್ದೀವಿ. ಅಲ್ಲೂ ಮಾಡ್ಕೊ. ಜನವರಿ 1 ಬಂದಿದ್ವಿ ನಾವು. ಹೌದಾ? 10 ದಿವಸ ಮುಂಚೆ ಅಷ್ಟೇ. ಇವಾಗ ನಾವು ಎಷ್ಟಾಗಿದೆ ಟೈಮ್ಸು? 11 ಆಗಿರ್ಬೋದು. 11:30 ಅಂದ್ಕೊಳ್ಳಿ. ಪಂಚಮುಖಿ ಆಂಜನೇಯ ಸ್ವಾಮಿಗೆ ಬಂದ್ವಿ ನಾನು ಸೋಮು. ಬಿಸಿಲಿದೆ. ಇಲ್ಲಿ ಏನೊಂದು ಫೇಮಸ್ ಅಂದರೆ ಬದನೆಕಾಯಿ ಬೋಂಡ. ಸರಿ ಬಂದಾಗ ಟೇಸ್ಟ್ ಮಾಡಿದ್ವಿ. ಜೈ ಶ್ರೀರಾಮ್. ಈ ಥರ ಸ್ಟೆಪ್ಸ್ ಇದೆ ಇಲ್ಲಿ. ಪಂಚಮುಖಿ ಆಂಜನೇಯ ಮಾತ್ರ ಬರುತ್ತವೆ. ಪಂಚಮುಖಿ ಮಹಾಮಂತ್ರಗಳು ಇಲ್ಲಿನ ಮೂಲ ಅರ್ಚಕರು ಪೂಜೆ ಮಾಡಿದ್ದರೆ ಗರ್ಭಗುಡಿಯಲ್ಲಿ ಮಾತ್ರ ದೊರೆಯುತ್ತವೆ. ಆಯಿತು. ಪಂಚಮುಖಿ ಆಂಜನೇಯ ಟೆಂಪಲ್ ಮೇಲ್ಗಡೆ ಇದ್ದೀವಿ. ಸೊ ಇಲ್ಲಿ ನೋಡಿ, ಒಂದೇ ಒಂದು ಪುಟಾಣಿ ಕಲ್ಲು ಇಷ್ಟು ಗಾತ್ರದ ಬೆಂಡೆನ ತಾನೆ. ಬದನೆಕಾಯಿ ಬೋಂಡ ಟೈಮ್ ಆಯಿತು, ತೋರ್ಸೋಕ್ಕಾಗಲ್ಲ. ಸೊ ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಬದನೆಕಾಯಿ ಬೋಂಡ ಮಾಡ್ತಾರೆ, ಚೆನ್ನಾಗಿರುತ್ತೆ. ಅದೆಲ್ಲ ಅದೇ ಶಾಪ್ಗಳು. ಸೋಮು ಟೈಮ್ ಆಯ್ತು ಅಂತ ಹೋಗ್ತಾ ಇದ್ದಾರೆ. ನಾನು ಹೋಗ್ಬೇಕಿಲ್ಲ, ಬೈಸ್ಕೊಳಕ್ಕಾಗುತ್ತೆ. ಇಲ್ಲೊಂದು ಮಂಟಪ ಇದೆ. ಟೆಂಪಲ್ ಅಲ್ಲಿದ್ದರೆ ಇಲ್ಲೆಲ್ಲ ಪಾರ್ಕಿಂಗ್ ವೆಹಿಕಲ್ಸು. ಇಲ್ಲೊಂದು ಮಂಟಪ ಇದೆ. ಇವಾಗ 12:10 ಆಗಿದೆ. ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಬಿಚ್ಚಾಲಿಗೆ ಬಂದಿದ್ದೀವಿ. ಈ ಪ್ಲೇಸ್ ಬಂದು ನವಾಬರು ರಾಯರಿಗೆ ಕೊಟ್ಟಂಥ ಜಾಗ. ಅವ್ರಿಗೇನೋ ಒಂದದು ಪ್ರತೀತಿ ಇದೆ ಏನೋ ಅಂತ, ನೆಕ್ಸ್ಟ್ ಹೇಳ್ತೀನಿ. ಈ ಜಾಗದಲ್ಲಿ ರಾಯರು ವಿಶ್ರಾಂತಿ ಪಡಿತಾ ಇದ್ರು. ಆ ಪ್ಲೇಸ್ ಇವಾಗಲೂ ಅದನ್ನು ಸಗಣಿಲಿ ಸಾರಿಸಿ ಪೂಜೆ ಮಾಡ್ತಾರೆ ನೋಡಿ. ನಾವಿವಾಗ ಬಿಚ್ಚಾಲಿ ಗ್ರಾಮದಲ್ಲಿದ್ದೀವಿ. ಸೊ ಇಲ್ಲಿ ಜಗಲಿ ಮೇಲೆ ಕೂತಿದ್ದೀವಿ. ಎಷ್ಟು ಚೆನ್ನಾಗಿದೆ ಅಂತ, ಕೂಲಾಗಿದೆ ಪ್ಲೇಸ್. ಆಮೇಲೆ ನಾನೊಂದು ಬುಕ್ ತಗೊಂಡೆ, ಹನುಮಾನ್ ಚಾಲೀಸ್. ಸೋಮು ಇಲ್ಲ ಇದೆ.
ವ್ಲಾಗ್ ಮಾಡೋದು ನೋಡಿ. ಏನಮ್ಮ ನೀವು ಎಷ್ಟು ಕೂಲ್ ಅನಿಸ್ತಿದೆ ಗೊತ್ತಾ ಪ್ಲೇಸು. ಅಲ್ಲೇ ಎಲ್ಲ ಅವ್ರದ್ದು ಅವರು ಅಲ್ಲಿ ತಪಸ್ಸು, ಅಲ್ಲೂ ತಪಸ್ಸು, ಇಲ್ಲಿ ವಾಸಸ್ಥಳ, ಇಲ್ಲಿ ತಪಸ್ಸು. ಇವಾಗ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ತುಂಬ ಜನ ಈ ಡಿಸೆಂಬರ್ ಮಂತಲ್ಲಿ. ಎಲ್ಲ ನದಿನ ಏನು ಅನ್ಕಲಿದ್ದು, ಹೊಳೆನಾ? ಹೊಳೆ, ತುಂಗಭದ್ರಾ ಹೊಳೆ. ಸೊ ನಮ್ಮ ಶಿವಮೊಗ್ಗದಿಂದ ಇಲ್ಲಿ ತನಕ ಇದೆ ನೋಡಿ. ಹಿಂಗೆ ಏಕಶಿಲಾ ಬೃಂದಾವನ. ಇಲ್ಲಿ ಪ್ರಸಾದ ಕೂಡ ನಡೀತಾ ಇದೆ. ನಾವಿಲ್ಲಿ ಪ್ರಸಾದ ಮಾಡ್ಕೊಂಡು ಹೋಗ್ತೀವಿ. ಹೊಳೆ ಹರಿತಾ ಇದೆ ತುಂಗಭದ್ರಾ. ಎಲ್ಲ ಕಲ್ಲಿಂದ ಇದೆ. ಮೇ ಬಿ ನನ್ನ ವಾಯ್ಸು ಕ್ಲಿಯರಾಗಿ ಕೇಳಲ್ಲ ಅನಿಸುತ್ತೆ. ಬೃಂದಾವನ ಎಲ್ಲಿ ನೋಡಿದ್ರು. ಸಾರಿ. ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಸಗಣಿಯಲ್ಲಿ ಸಾರಿಸಿ ಯಜ್ಞಕುಂಡ. ಸೊ ಇಲ್ಲೊಂದು ಬೃಂದಾವನ. ಶ್ರೀಪಾದರಾಜರು ಪ್ರತಿಷ್ಠಾಪನೆ ಮಾಡಿದ ಶ್ರೀ ಉಗ್ರ ನರಸಿಂಹ ದೇವರು. ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರಲ್ವ. ಸೊ ಇಲ್ಲೊಂದು ಲಿಂಗು ಇದೆ, ಬಸವಣ್ಣ ಲಿಂಗು. ಮರ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಪ್ಲೇಸ್. ಆ್ಯಕ್ಚುಲಿ ಚೆನ್ನಾಗಿದೆ. ಇಲ್ಲಿಂದ ನೋಡಿ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ಯಾವುದೋ ಶಿವ ದೇವಸ್ಥಾನ ಇದೆ. ಇಲ್ಲಿ ವ್ಯಾಸರಾಜರು ಪ್ರತಿಷ್ಠಾಪಿಸಿದ ಆಂಜನೇಯದ ಕಲ್ಲಿನ ಮೂರ್ತಿ ಇದೆ. ಆಮೇಲೆ ರಾಯರು ಪ್ರತಿಷ್ಠಾಪನೆ ಮಾಡಿದ ಆಂಜನೇಯದ್ದು ಮೂರ್ತಿ ಇದೆ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಪೂರ್ತಿ ಪಕ್ಕ, ಅದೊಂದು ಆ ಸೈಡಲ್ಲಿದೆ. ಆ ಕಡೆ ಕ್ಯಾಪ್ಚರ್ ಮಾಡೋಕ್ಕೆ ಬಿಡಲ್ಲ ನನಗೆ. ಇಷ್ಟು ಕ್ಯಾಮ್ರಾ ನೋಡಿ. ಕೋತಿಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ. ಜಪದ ಕಟ್ಟೆ ಅಂತ ಇದೆ. ಇಂದ ಮೇಲೆ ಬಂದರೆ ಬಿಚ್ಚಾಲಮ್ಮನ ದೇವಸ್ಥಾನ. ಸೊ ಕಲ್ಲಿಂದು ಇದು ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ ಕಲ್ಲಿನ ದೇವಸ್ಥಾನ. ಆಮೇಲೆ ಸೋಮು, ಈ ದೇವಸ್ಥಾನದ ವಿಶೇಷತೆ ನೋಡು ಯಾವುದ್ರಲ್ಲಿ ಕಟ್ಟಿದ್ದಾರೆ ಅಂತ. ಬಿಚ್ಚಾಲಮ್ಮ ದೇವಸ್ಥಾನದ ವಿಶೇಷತೆ ಏನಂದರೆ ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ. ಇದನ್ನು ಇನ್ಸ್ಟಾದಲ್ಲಿ ನೋಡಿದ್ದೆ ಆ್ಯಕ್ಚುಲಿ, ಯಾವುದೋ ಒಂದು ದೇವಸ್ಥಾನನ ಕಟ್ಟಿದ್ದು. ಸೊ ನೋಡಿ. ಆಮೇಲೆ ಪತ್ರೆನೂ ಯೂಸ್ ಮಾಡಿದರು, ಬಿಲ್ವ ಪತ್ರೆ ಯಾವುದೋ ಒಂದು ಇದರಲ್ಲಿ. ಸೊ ಇಲ್ಲಿ ಈ ಥರ ಇದೆ. ವಾವ್, ಚೆನ್ನಾಗಿದೆ. ಗೊತ್ತಿಲ್ಲ, ಇಲ್ಲೆಲ್ಲ ತುಂಬ ನಾಗರ ಕಲ್ಲುಗಳಿದೆ. ಆಮೇಲೆ ಅದೇ ನಾವಲ್ಲಿ ಅಪ್ಪಣ್ಣಾಚಾರ್ಯರ ಮನೆಗೆ ಹೋಗಿದ್ವಲ್ಲ, ಅಲ್ಲೂ ಅಷ್ಟೇ ಕೃಷ್ಣ ಸರ್ಪ ಅಂತ ಒಂದು ಇದರಲ್ಲಿ ಇತ್ತು, ಒಂದು ಕಲ್ಲಿಂದು. ಸೊ ಇದು ಬಿಚ್ಚಾಲಮ್ಮ ದೇವಸ್ಥಾನ. ಅದೇ ಬೆಲ್ಲದಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಶ್ರೀ ಬಿಚ್ಚಾಲಮ್ಮ. ಸೊ ನಾವು ಸುತ್ತಾಡ್ಕೊಂಡು ಬಂದ್ವಿ. ಇವಾಗ ಹೊರಗಡೆ ಹೋಗಬೇಕು ಆ್ಯಕ್ಚುಲಾಗಿ. ಮೇ ಬಿ ಫೋಟೋ ಅಲೋವಿಲ್ಲ ಅನಿಸುತ್ತೆ. ಸ್ಟಾಪ್ ದ ವಿಡಿಯೋ. ಬಿಚ್ಚಾಲಮ್ಮನ ದೇವಸ್ಥಾನ ಇದೆ.
ಇತ್ತಂತೆ, ಇವಾಗ ಇದನ್ನು ಕಲ್ಲು ಮತ್ತು ಬಾಳೆಹಣ್ಣು ಬೆಲ್ಲ ಮತ್ತು ಬಾಳೆಹಣ್ಣಲ್ಲಿ ಕಟ್ಟಿದ್ದಾರೆ. ಇದೆಲ್ಲ ಬಂದು ಬಾಳೆಹಣ್ಣು ಮತ್ತು ಕಲ್ಲಲ್ಲೇ ಸುಣ್ಣದಲ್ಲೇ ಮಾಡಿರೋದು, ಅಲ್ಲ ಬಾಳೆಹಣ್ಣು ಮತ್ತು ಬೆಲ್ಲದಲ್ಲಿ. ಸುಣ್ಣ ಮತ್ತು ಇದು ಏನು ಬಿಲ್ವಪತ್ರೆ ಯಾವುದೋ ಒಂದು ಬೇರೆ ದೇವಸ್ಥಾನದಲ್ಲಿ, ಬಟ್ ಇದು ಮಾತ್ರ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಮಾಡಿರೋದು. ಗೊತ್ತೇ ಆಗಲ್ಲ ಅಲ್ಲ, ಚೆನ್ನಾಗಿದೆ. ದೇವಸ್ಥಾನನ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿದ್ದಾರೆ ಅಂದಲ್ಲ, ಬಟ್ ಎರಡೇ ಐಟಮ್ಸ್ನ ಯೂಸ್ ಮಾಡಿರಲ್ಲ. ತುಂಬ ಚೆನ್ನಾಗಿದೆ. ಒಂಥರ ಯಾವ ಕಲ್ಲಿನ ದೇವಸ್ಥಾನಕ್ಕೂ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ಪ್ರಸಾದ ಆಯಿತು ನಮ್ಮದು ಶಾಲೆಯಲ್ಲಿ. ಸೊ ಗೋಶಾಲೆ ಇದೆ ಇಲ್ಲಿ ಕೂಡ. ರಾಯರು ಕೃಷ್ಣನ ಆರಾಧನೆ ಮಾಡ್ತಾಯಿದ್ರು. ಸೊ ಹಾಗಾಗಿ ಆಮೇಲೆ ಇಲ್ಲಿ ಹಸುಗಳೆಲ್ಲ ಮೇಯ್ಲಿಗೆ ಕರ್ಕೊಂಡು ಹೋಗಿರ್ತಾರೆ, ಹಾಗಾಗಿ ಯಾವುದೂ ಇಲ್ಲಿ ಹಸುಗಳಿಲ್ಲ. ಇದ್ದಿದ್ರೆ ನೋಡ್ಬೋದಿತ್ತು. ನನಗೆ ಮೊದಲೇ ಹಸುಗಳಂದರೆ ತುಂಬ ಇಷ್ಟ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಅಷ್ಟೇ ಆಗಿರೋದ್ರಿಂದ ತುಂಬ ರಶ್ ಇದೆ ನೋಡಿ. ಐ ಆಮ್ ಸೋ ಟಯರ್ಡ್. ಇವಾಗ 3 ಆಯಿತು. ಅದೋನಿ ಹೋಟೆಲಿಗೆ ಬಂದ್ವಿ. ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್. ಆ್ಯಕ್ಚುಲಿ ಇವತ್ತು ಬೇಗ ದರ್ಶನ ಆಯ್ತಂತೆ. ಅಂಕಲ್ ಹೇಳ್ತಾಯಿದ್ರು ಬೇರೆ ಟೈಮಲ್ಲಾದರೆ ಯೂಶ್ವಲಾಗಿ ನಾವು 4 ಹಂಗೆ ರೀಚ್ ಆಗ್ತಾಯಿದ್ವಿ ಹೋಟೆಲ್ನ. ಬಟ್ ಇವತ್ತು ಬೇಗ ರೀಚ್ ಆಗಿದ್ದೀವಿ ಆ್ಯಕ್ಚುಲಾಗಿ. ಸೊ ಅಪ್ ಟು 5ವರೆಗೂ ರೆಸ್ಟ್ ಮಾಡಿ ಆಮೇಲೆ ನಾವು ನಮ್ಮ ಪ್ರಯಾಣನ ಮುಂದುವರಿಸ್ತೀವಿ. ಥ್ಯಾಂಕ್ ಯು. ಇವಾಗ 5 ಆಗಿದೆ. ಇವಾಗ ನಾವು ಏನಿದು ಅದೋನಿ ಅದೋನಿ ಬಿಟ್ವಿ. ಶಿವಮೊಗ್ಗ ಒಂದು 11:30 12ಗೆ ರೀಚ್ ಆಗ್ತೀವಿ. ಸ್ಲೀಪಿ ಐಸ್.